ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಿಗೆ ಅತ್ಯಂತ ಮಹತ್ವವನ್ನು ನೀಡಲಾಗುತ್ತೆ. ವರ್ಷದಲ್ಲಿ ಬರುವಂತಹ 12 ಹುಣ್ಣಿಮೆಗಳಿಗೂ ಒಂದೊಂದು ವಿಶೇಷತೆ ಇದ್ದಂತೆ ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯು ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ದಿನವಾಗಿರುತ್ತೆ. ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ಹುಣ್ಣಿಮೆ ಈ ಬಾರಿ ಶನಿವಾರ ಜನವರಿ 3ರಂದು ಆಚರಿಸಲಾಗುತ್ತಿದೆ. ಭಕ್ತರು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಪೌರ್ಣಮಿಯನ್ನು ಆಚರಣೆ ಮಾಡ್ತಾರೆ. ಈ ದಿನ ಪೌರ್ಣಮಿಯ ಉಪವಾಸ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಹುಣ್ಣಿಮೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನುವ ಸಮಯವನ್ನು ನೋಡೋಣ. ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುವಂಥದ್ದು ಜನವರಿ 2ನೇ ತಾರೀಕು ಸಂಜೆ 6:53 ಹಾಗೆ ಹುಣ್ಣಿಮೆಯ ತಿಥಿ ಕೊನೆಗೊಳ್ಳುವಂಥದ್ದು ಜನವರಿ 3ನೇ ತಾರೀಕು ಮಧ್ಯಾಹ್ನ 3:32. ಸತ್ಯನಾರಾಯಣನು ಭಗವಾನ್ ಮಹಾವಿಷ್ಣುವಿನ ಪ್ರತಿರೂಪವಾಗಿರೋದ್ರಿಂದ ಈ ಹುಣ್ಣಿಮೆಯ ಸಮಯದಲ್ಲಿ ಕುಟುಂಬದ ಸಂತೋಷ, ಸಮೃದ್ಧಿ, ಶಾಂತಿ ಹಾಗೂ ಐಶ್ವರ್ಯಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತೆ. ಹಾಗೆಯೇ ಸತ್ಯನಾರಾಯಣ ಕಥೆಯನ್ನು ನಾವೇ ಪಠಿಸಬಹುದು ಅಥವಾ ಬ್ರಾಹ್ಮಣರಿಂದ ಕೂಡ ಪೂಜೆಯನ್ನು ನೆರವೇರಿಸಬಹುದು. ಪುಷ್ಯ ಹುಣ್ಣಿಮೆಯ ಮತ್ತೊಂದು ಮಹತ್ವ ಏನು ಅಂತಂದರೆ ಮಾಘ ಸ್ನಾನ. ಈ ಬನದ ಹುಣ್ಣಿಮೆಯಿಂದಲೇ ಆರಂಭವಾಗುತ್ತೆ. ಇದೇ ಕಾರಣಕ್ಕೆ ಈ ದಿನಕ್ಕೆ ಇಷ್ಟೊಂದು ಪವಿತ್ರತೆ ಇದೆ ಅಂತ ಹೇಳಲಾಗಿದೆ. ಬನದ ಹುಣ್ಣಿಮೆ ಅಂತ ಅಂದರೆ ಪುಷ್ಯ ಮಾಸದ ಹುಣ್ಣಿಮೆಗೆ ಇರುವ ಮತ್ತೊಂದು ಹೆಸರು. ಕೆಲವು ಪ್ರದೇಶಗಳಲ್ಲಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಿಂದ ಬನದ ಹುಣ್ಣಿಮೆಯವರೆಗೂ ನವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ. ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ದುರ್ಗೆಯ ವಿವಿಧ ಅವತಾರಗಳನ್ನು ಭಕ್ತಿಯಿಂದ ಪೂಜಿಸಲಾಗುತ್ತೆ. ಬನದ ಹುಣ್ಣಿಮೆಯ ದಿನ ರಾಜ್ಯದ ಎಲ್ಲ ಬನಶಂಕರಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಮತ್ತು ಬನಶಂಕರಿ ರಥೋತ್ಸವ ಅತ್ಯಂತ ವೈಭವದಿಂದ ನಡೆಯುತ್ತೆ. ಭಕ್ತರ ನಂಬಿಕೆಯಂತೆ ಶುಕ್ರಗ್ರಹ ಮತ್ತು ಚಂದ್ರಗ್ರಹಗಳ ದೋಷವನ್ನು ಬನಶಂಕರಿ ದೇವಿಯು ನಿವಾರಿಸುತ್ತಾಳೆ. ಆದ್ದರಿಂದ ಶೀತಬಾಧೆ, ಕಿಡ್ನಿ ಸಮಸ್ಯೆ, ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಮಾನಸಿಕ ಒತ್ತಡ, ಹಣಕಾಸಿನ ಸಮಸ್ಯೆಗಳು ಇರುವವರು ಪುಷ್ಯ ಮಾಸದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯನ್ನು ಪೂಜೆ ಮಾಡಿದರೆ ಉತ್ತಮ ಫಲವನ್ನು ಪಡಿಬಹುದು. ಹುಣ್ಣಿಮೆಯ ಈ ಪವಿತ್ರ ಯೋಗದಲ್ಲಿ ಲಕ್ಷ್ಮೀ ಸಮೇತ ಮಹಾವಿಷ್ಣುವನ್ನು ಪೂಜಿಸುವುದು ಕೂಡ ಅತ್ಯಂತ ಶುಭಕರ. ಅರ್ಚನೆ ಮಾಡುವಾಗ ಕೇಸರಿ ಮಿಶ್ರಿತ ಹಾಲಿನಿಂದ ಶಂಖದಲ್ಲಿ ಅಭಿಷೇಕ ಮಾಡಿದರೆ ಮಹಾಪುಣ್ಯ ಲಭಿಸುತ್ತೆ. ಪೌರ್ಣಮಿಯ ದಿನ ಅಥವಾ ಪೌರ್ಣಮಿಗೆ ಹಿಂದಿನ ದಿನ ಅಂದರೆ ಚತುರ್ದಶಿ ಅಂತ್ಯವಾಗಿ ಹುಣ್ಣಿಮೆ ತಿಥಿ ಆರಂಭವಾಗುವ ಸಮಯದಲ್ಲಿ ಉಪವಾಸ ವ್ರತವನ್ನು ಕೈಗೊಳ್ಳಬಹುದು. ಪೌರ್ಣಮಿಯ ದಿನ ಬಾಲಗೋಪಾಲನನ್ನು ತುಳಸಿ ದಳಗಳಿಂದ ಆರಾಧಿಸುವುದು ಕೂಡ ಅತ್ಯಂತ ಫಲಪ್ರದವಾಗಿರುತ್ತೆ. ಆಂಜನೇಯ ದೇವಾಲಯದಲ್ಲಿ ದೀಪವನ್ನು ಬೆಳಗಿ ಹನುಮಾನ್ ಚಾಲಿಸ ಪಠಣೆ ಮಾಡಿ ಸಮಯವಿದ್ದರೆ ಸುಂದರಕಾಂಡವನ್ನು ಕೂಡ ಓದಬಹುದು ಮತ್ತು ಓಂ ಏಂ ಹನುಮತೆ ರಾಮದೂತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಅತ್ಯಂತ ಶುಭ ಫಲ ದೊರೆಯುತ್ತೆ. ಈ ಪುಣ್ಯಕರ ಬನದ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ, ಸಮೃದ್ಧಿ ಹಾಗೂ ದೇವರ ಕೃಪೆಯನ್ನು ತಂದುಕೊಡಲಿ ಅಂತ ಪ್ರಾರ್ಥಿಸ್ಕೊಳ್ತೇನೆ. ಜೈ ಬನಶಂಕರಿ ದೇವಿ.